ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂಥದಕ್ಕೆ ಅವ್ರ ಸುತ್ತಮುತ್ತಲಿರುವಂತವ್ರಿಗೆ ನಮ್ಮ ನಾಚಿಕೆ ಬರ್ತಿದ್ದಪ್ಪ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡ್ಲಾರ್ದೇನೆ ನಾವು ಬಾಗಲಕೋಟ್ ಬಿಜಾಪುರ ಬಗ್ಗೆ ಇಲ್ಲಿರುವಂತ ರೈತರಿಗೆ ನಾವ್ ಏನ್ ಮಾಡ್ಬೇಕು, ನೀರಾವರಿ ಏನ್ ಮಾಡ್ಬೇಕು, ನಾವು ಇನ್ನೂ ಸಾಕಷ್ಟು ರೈಲ್ವೆಗಳನ್ನು ಮಾಡುವಂಥದ್ದಿದೆ, ಏರ್ಪೋರ್ಟ್ಗಳನ್ನು ಮಾಡುವಂಥದ್ದಿದೆ, ಶಿಕ್ಷಣದ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂಥದ್ದಿದೆ, ಇನ್ನೂ ಸಾಕಷ್ಟು ಗ್ರಾಮಗಳಿಗೆ ಶುದ್ಧವಾಗಿರುವಂತಹ ಕುಡಿ ನೀರನ್ನು ಕೊಡುವಂಥದ್ದಿದೆ, ಆಸ್ಪತ್ರೆಗಳು ಆರೋಗ್ಯದ ದೃಷ್ಟಿಯಿಂದ ನಾವೆಲ್ಲಗಳನ್ನ ಸುಧಾರಣೆ ಮಾಡುವಂಥದ್ದಿದೆ. ಅದ್ರ ಕಡೆ ನಾವು ಗಮನ ಹರಿಸ್ತೀವಿ ಹೊರತು ಯಾರಾದ್ರೂ ಹಾದಿ ಬೀದಿಯಲ್ಲಿ ಹೋಗೋಂಥವ್ರಿಗೆ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂಥದ್ರ ಕಡೆ ಗಮನನೇ ಹರಿಸೋದಿಲ್ಲ. ಸರ್, ಈಗ ಅವ್ರು ಕಳೆದ 4-5 ವರ್ಷಗಳಿಂದ ಅವ್ರು ಏನೇನು ಮಾತಾಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಅವ್ರ ಬಗ್ಗೆ ನಾವೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಅಂದ್ರೆ ಏನು, ಇವ್ರು ಮಾತಾಡ್ತಾರಂದ್ರೆ ಏನು? ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಸಣ್ಣ ಒಂದು ಬೂತ್ ಇರುವಂತ ಊರಿಗೂ ಸಹಿತ ಭೇಟಿ ಕೊಟ್ಟು ಬಸ್ನಲ್ಲಿ ಅಡ್ಡಾಡಿ ಬಸ್ ಸ್ಟ್ಯಾಂಡ್ದಲ್ಲಿ ಮಲಗಿ ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು. ಇವತ್ತೇನಾದ್ರೂ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇವತ್ತು ವಿಜೇಂದ್ರ ಅವರು ಅವ್ರ ಮಗ ಅನ್ನುವಂತ ಕಾರಣಕ್ಕೆ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿಲ್ಲ, ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರುವಂತದನ್ನ ಯಶಸ್ವಿಯಾಗಿ ನಿಭಾಯಿಸೋದ್ರಲ್ಲಿ ಅವ್ರು ಯಶಸ್ವಿಯಾಗಿರುವಂತ ಹಿನ್ನೆಲೆಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳೆಗೆ ಆಗ್ತದೆ ಅನ್ನುವಂಥದ್ದನ್ನ ಅದು ಇವತ್ತ ಕಾಲ ಬಂದಿದೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಒಬ್ಬ ಸಣ್ಣ ಹುಡುಗ ಮಾತಾಡೋ ತರ ಮಾತಾಡ್ತಾ ಇದಾರೆ. ಅದ್ರ ಬಗ್ಗೆ ನಾ ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡ್ಲಾರ್ದೇನೆ ಅವ್ ಏನೇನು ಇನ್ನೂ ಎಷ್ಟು ದಿನ ಮಾತಾಡ್ತಾನೋ ಮಾತಾಡ್ಲಿ. ಅದ್ರ ಬಗ್ಗೆ ನಾನಾಗ್ಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗ್ಲಿ ಯಾರು ಮಾತಾಡಬಾರ್ದು ಅನ್ನೋಂಥದ್ದಿದೆ. ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥದ್ರ ಕಡೆ ಗಮನ ಹರಿಸ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.